ಓಕೆನಾ ಗುರು? ಇವಾಗ ಏನು ನೋಡೋಣ. ಸೊ ಫಾರ್ ರಿಯಲ್ ರೂಟ್ಸ್ ಬಂದರೆ ಏನೇನು ಹೆಂಗೆ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ ಅಂತೆಲ್ಲ ನೋಡಾಯಿತು. ನಾವು ಈಗೇನು ಮಾಡೋಣ ಅಂತಂದರೆ, ನಾವು ಲೆಟ್ ಅಸ್ ಸಿ ಕಾಂಪ್ಲೆಕ್ಸ್ ರೂಟ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ. ಓಕೆನಾ? ಸೊ ಫಾರ್ ಓಕೆ. ಸೊ ಅದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಇದೆ, ಅದು ನೋಡೋಣ. ಸೊ ಫಾರ್ ಫಾರ್ಮುಲಾ ಇದೆ. ಸೊ ಫಾರ್ e⁻−8. ಸೊ ಫಾರ್ ಏನು ಹೇಳೋದಕ್ಕಿಂತ, ಸೊ ಫಾರ್ ನಮಗೇನು ಗೊತ್ತು, sin ω0t dt ಯಾಕೋ ಬಂತು, sin ω0t ಇಂಟು u(t). ಇದ್ರದ್ದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಏನಾಗುತ್ತೆ? ಸೊ ಫಾರ್ ω0 ಡಿವೈಡೆಡ್ ಬೈ a² ಪ್ಲಸ್ ω02 ಅಲ್ವಾ ಇದು. ಸೊ ಇಫ್ e⁻−80 u(t) ಇದು ಏನಿರ್ತಿತ್ತು ಹೇಳೋದಾದರೆ, ಇದೊಂದು ನೆನಪಿದೆಯಾ? ಸೊ ಅದೇ ರೀತಿ u(t) ಇದೇನಿದೆ, ಸೊ ಫಾರ್ 1/s ಇತ್ತು. ಅದೇ ರೀತಿ e⁻−80 u(t) ಅಂತ ಏನು ಮಾಡ್ತೀನಿ, ಸೊ ಫಾರ್ ಶಿಫ್ಟಿಂಗ್ ಇನ್ ಎಸ್ ಡೊಮೇನ್ ಅಂತ ಏನು ಮಾಡ್ತೀನಿ ನಾನು, s ಪ್ಲಸ್ a ಬರಿತೀನಿ. ಓಕೆನಾ? ಗೋಸ್ ವಿತ್ ದ ಏನಾಗುತ್ತೆ, ಗೋಸ್ ವಿತ್ ದ ಅಪೋಸಿಟ್ ಸೈನ್. ಓಕೆನಾ? ಗೋಸ್ ವಿತ್ ಅಪೋಸಿಟ್ ಸೈನ್, ಶಿಫ್ಟಿಂಗ್ ಇನ್ ಎಸ್ ಡೊಮೇನಿಗೆ ಗೋಸ್ ವಿತ್ ಅಪೋಸಿಟ್ ಸೈನ್. ಓಕೆ. ಸೊ ಅದೇ ರೀತಿ ಇವಾಗ e⁻−80 ಜಾಗದಲ್ಲಿ ಏನಿದೆ, sin ω0t ಇದೆ. ಸೊ ಹಂಗಾಗಿ ಏನಾಗುತ್ತೆ, ಇದು ಬಂತು ನನಗೆ. ಸೊ ಇವಾಗ ಏನು ಮಾಡಿ, ಎರಡನ್ನೂ ಮರ್ಜ್ ಮಾಡಿದರೆ e⁻−80 sin ω0t e⁻−80 sin ω0t u(t). ಇದ್ರ ವ್ಯಾಲ್ಯೂ ಏನು ಬರುತ್ತೆ? ಸೊ ಇದು ಸೇಮ್ ಇರುತ್ತೆ. ಇಲ್ಲೇನು ಮಾಡಿದ್ವಿ, e⁻−80 ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಜಾಗದಲ್ಲಿ s ಪ್ಲಸ್ a ಸಪ್ಲೈ ಅಂತದ್ದು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ s ಪ್ಲಸ್ a ಹೋಲ್ ಸ್ಕ್ವೇರ್ ಪ್ಲಸ್ ω02. ಓಕೆನಾ? ಸೊ ಅದು ನೆನಪಿರ್ಬೇಕು ನಮಗೆ. ಸೊ ಇದು ನೆನಪಿದ್ರೆ ಸಾಕು. ಸೊ ಇವಾಗ ಏನು ಮಾಡೋಣ, ಸೊ ಲೆಟ್ ಅಸ್ ಸಿ ಒಂದು ಪ್ರಾಬ್ಲಮ್ ನೋಡೋಣ. ಲೈಫ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ಅಲ್ಲ. 2s ಪ್ಲಸ್ 1 ಡಿವೈಡೆಡ್ ಬೈ s² ಪ್ಲಸ್ 2s ಪ್ಲಸ್ 19. ಸೊ ಎಫರ್ ಇಷ್ಟಿದೆ ಅಂತ ತಿಳ್ಕೊಳ್ಳೋಣ. ಸೊ ನಾನು ಫಸ್ಟ್ ಏನು ಹೇಳಿದೆ, ಸೊ ಎಫರ್ ಚೆಕ್ ದ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಏನಕ್ಕೆ ಚೆಕ್ ಮಾಡೋಂಥ, ಡಿಗ್ರಿ ಚೆಕ್ ಮಾಡೋ ಅಂತ ಹೇಳಿದೆ. ಸೊ ಎಫರ್ ಆಬ್ವಿಯಸ್ಲಿ ನ್ಯೂಮರೇಟರ್ ಡಿಗ್ರಿ ಏನಿದೆ ಡಿನಾಮಿನೇಟರ್ಗಿಂತ ಕಮ್ಮಿ ಇರೋದ್ರಿಂದ ಸೊ ಎಫರ್ ನಾನು ಡೈರೆಕ್ಟ್ ಸ್ಟೆಪ್ 2 ಹೋಗ್ತಿದ್ದೀನಿ. ಸೊ ಈಗ ಏನು ಮಾಡೋಕ್ಕೆ ಹೇಳಿದರೆ, ಸೊ ಲೆಟ್ ಅಸ್ ಫೈಂಡ್ ದ ರೂಟ್ಸ್ ಆಫ್ ದ ಡಿನಾಮಿನೇಟರ್. ಫೈಂಡಿಂಗ್ ದ ರೂಟ್ಸ್ ಆಫ್ ಡಿನಾಮಿನೇಟರ್. ಓಕೆನಾ? ಫೈಂಡಿಂಗ್ ದ ರೂಟ್ಸ್ ಆಫ್ ಡಿನಾಮಿನೇಟರ್. ಡಿನಾಮಿನೇಟರ್ ರೂಟ್ಸ್ ಫೈಂಡ್ ಮಾಡಬೇಕು ಇವಾಗ. ಸೊ ಫಾರ್ ಡಿನಾಮಿನೇಟರ್ ಏನಿದೆ, ಸೊ ಫಾರ್ s ಇಸ್ ಈಕ್ವಲ್ ಟು -b ಅಂತಂದ್ರೆ ಏನು, -2 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಅಂದರೆ 4 - 19 ಇಂಟು 4 ಡಿವೈಡ್ b² ಮೈನಸ್ 4ac ಅಲ್ವಾ, 4 ಇಂಟು ಇದು. ಸೊ ಫಾರ್ ಏನಾಗುತ್ತೆ 2. ಸೊ ಫಾರ್ ನಾನು ಏನು ಮಾಡ್ತೀನಿ, ಇಲ್ಲೂ 4 ಇಲ್ಲಿ 2 ಇರೋದ್ರಿಂದ ಸೊ ಫಾರ್ ಅಂಡರ್ ರೂಟ್ ಹೊಡೋದ್ರೆ 4 ಆಗುತ್ತೆ. ಸೊ ಫಾರ್ ನಾನು ಕ್ಯಾನ್ಸಲ್ ಮಾಡ್ಬೋದು. -2 ಪ್ಲಸ್ ಆರ್ ಮೈನಸ್, ಸೊ ಫಾರ್ ಏನಾಗುತ್ತೆ, ಇದು ಬೈ 2 ಬರುತ್ತೆ. ಇದೇನಾಗುತ್ತೆ ರೂಟ್ ಆಫ್ 4 - 19 ಇಂಟು 4 ಡಿವೈಡೆಡ್ ಬೈ 4 ಬರುತ್ತೆ. 2 ರೂಟ್ ಒಳಗೆ ಹೋದರೆ 4 ಆಗುತ್ತಲ್ಲ. ಈ 4 ಕ್ಯಾನ್ಸಲ್ ಆಗಿ ಏನಾಗುತ್ತೆ, -1 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -80 ಏನಾಗುತ್ತೆ. ಹೌದಾ? ಹೌದು. ಸೊ ಫಾರ್ s ಇಸ್ ಈಕ್ವಲ್ ಟು ಏನು ಬಂದು ನನಗೆ ರೂಟ್ಸು ಇಷ್ಟು ಬಂದಿದೆ ನಮಗೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ, ನನಗೇನು ಬಂತು, ಸೊ ಈ ರೂಟ್ ಬಂದಿರೋದ್ರಿಂದ ನಾನು ಏನು ಅನ್ಕೋಬೋದು, ಸೊ ಫಾರ್ ಇಲ್ಲಿ ಎಸ್ ಏನಿತ್ತು, ಸೊ ಫಾರ್ s ಇಸ್ ಈಕ್ವಲ್ ಟು ಹೇಳೋದು ಮತ್ತೆ -a ರೂಟ್ಸ್ ಆಫ್ sin ω ಏನು ಬರುತ್ತೆ, jω0t. ಸೊ ಫಾರ್ ಇಲ್ಲಿ ಇದನ್ನು ಡಿರೈವ್ ಮಾಡ್ಬೇಕಂತಂದರೆ ಮಾಡೋಣ. ಸೊ ಫಾರ್ ಇದನ್ನು ಡಿರೈವ್ ಮಾಡಬೇಕಾ, ಲೆಟಸ್ ಹಿಂಗೆ ಡಿವೈಡ್ ಮಾಡೋಣ. ಸೊ ಫಾರ್ ನನಗೆ ಇದನ್ನು ರೂಟ್ಸ್ ಬೇಕಂತಂದರೆ ಏನು ಮಾಡ್ಬೇಕು ನಾನು, s ಪ್ಲಸ್ a ಹೋಲ್ ಸ್ಕ್ವೇರ್ ಪ್ಲಸ್ ω02 ಇಸ್ ಈಕ್ವಲ್ ಟು 0. ಸೊ ಫಾರ್ ಏನಾಗುತ್ತೆ, s ಪ್ಲಸ್ a ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ω0 ಆಗುತ್ತೆ. ಅದು ಒಳಗಡೆ ಮೈನಸ್ ಇರುತ್ತೆ. ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಸ್ಕ್ವೇರ್ ಇದೆ ಅಂತಲೇ ತಿಳ್ಕೊಳ್ಳೋಣ. ಓಕೆನಾ? ಸೊ ಈಗ ಏನಾಯಿತು ಅಂತಂದರೆ, ಇದು ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, -a
ಪ್ಲಸ್ ಆರ್ ಮೈನಸ್ ಜೆ ಒಮೆಗಾ ನಾಟ್ ಆಗುತ್ತೆ, ಹೌದಾ? ಸೊ ಫಾರ್ ಸಿಂಪಲ್. ಸೊ ಏನು ಒಂದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ನ ರೂಟ್ಸ್ ಏನು ಇದು ಬರ್ತಿದೆ ಅಂತಂದರೆ ಆಬ್ವಿಯಸ್ಲಿ ಸಿಗ್ನಲಲ್ಲಿ ಸೈನ್ ಅಥವಾ ಕೊಸೈನ್ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು, ಓಕೆನಾ? ಸೊ ಈಗ ನಮ್ಮ ಪ್ರಾಬ್ಲಮಿಗೆ ಬಂದರೆ ಏನು ಮಾಡ್ತೇವೆ ನಾವು? ಸೊ ಫಾರ್ ನನಗೆ ಏನು ಬರ್ತಿದೆ? ಕಾಂಪ್ಲೆಕ್ಸ್ ಬರ್ತಿದೆ. ಕಾಂಪ್ಲೆಕ್ಸ್ ಅಂತಂದರೆ ಎಸ್ ಇಸ್ ಈಕ್ವಲ್ ಟು -1 ಪ್ಲಸ್ ಆರ್ ಮೈನಸ್ ರೂಟ್ 18J ಏನಿದೆ ನನಗೆ ಈ ಥರ ಏನು ಬರ್ತಿದೆ? ರೂಟ್ ಬರ್ತಿದೆ ನನಗೆ, ಓಕೆನಾ? ಕಾಂಜುಗೇಟ್ ಪೇರ್ ರೂಟ್ಸ್. ಸೊ ಫಾರ್ ಏನು ಕಾಂಜುಗೇಟ್ ರೂಟ್ಸ್ ಪೇರ್ ಬರ್ತಿದೆ ಅಂತಂದರೆ ಸೈನ್ ಅಥವಾ ಕೊಸೈನ್ ಇರುತ್ತೆ, ಓಕೆನಾ? ಓಕೆ ಗುರು. ಸೊ ಇವಾಗ ನಾನು ಏನು ಮಾಡ್ತೀನಿ? -1 ಈ ಕಡೆ ಕಳಿಸ್ಕೊತೀನಿ. ಓಕೆನಾ ಗುರು? ನಾನು ಇದನ್ನು ಏನಂತ ಬರ್ಕೋಬೋದು? ಸೊ therefore s is equal to -1 plus root 18J or s is equal to -1 minus root 18J ಅಂತನಾದ್ರು ಬರ್ಕೋಬೋದು, ಹೌದಾ? ಹೌದು. ಸೊ ಓಕೆ. ಸೊ ಫಾರ್ ಏನು ಮಾಡ್ಬೋದು? ನಾನು ಎಸ್ ಮೈನಸ್ ಅಂತ ಹಾಕ್ಕೊಂಡು, ಸೊ ಫಾರ್ S1 S2 ಅಂತ ಹಾಕ್ಕೊಂಡು ನಾನು ಏನು ಮಾಡ್ಬೋದು? ಎಸ್ ಮೈನಸ್ ಏನಂತ ಹಾಕೋಬೋದು? s+1 ಮೈನಸ್ ರೂಟ್ 18J ಇಂಟು ಏನಾಗುತ್ತೆ? s+1 ಪ್ಲಸ್ ರೂಟ್ 18J ಅಂತ ಹಾಕ್ಕೊಂಡು ನಾನು ಏನು ಮಾಡ್ಕೋಬೋದು? ಸೊ ಫಾರ್ ನಾನು ಮಲ್ಟಿಪ್ಲೈ ಮಾಡ್ಬೋದು. ಸೊ ಫಾರ್ ಏನು ಮಾಡಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಾರ್ ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು 2s+1 ಡಿವೈಡೆಡ್ ಬೈ ಯಾವುದನ್ನು? s+1 ಯಾವುದು ಗುರು? s+1 ಮೈನಸ್ ರೂಟ್ 18J ಇಂಟು ಏನಿದೆ? s+1 ಪ್ಲಸ್ ರೂಟ್ 18J ಇದೆ, ಓಕೆನಾ? ಸೊ ಫಾರ್ ಈ ಥರ. ಸೊ ಫಾರ್ ಮುಂಚೆ ಮಾಡ್ತಿದ್ದಂಗೆ, ಸೊ ಫಾರ್ ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗ್ತಿಲ್ಲ ಇದಕ್ಕೆ. ಸೊ ಫಾರ್ ನಾವು ಏನು ಮಾಡೋಣ? ಎರಡನ್ನೂ ಮಲ್ಟಿಪ್ಲೈ ಮಾಡೋಣ. ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ಏನಿದೆ ಇದು? a ಮೈನಸ್ ಬಿ ಇಂಟು a ಪ್ಲಸ್ ಬಿ ಫಾರ್ಮಲ್ಲಿದೆ, ಅರ್ಥ ಆಯ್ತಾ? a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಅಲ್ಲಿಗೆ ಏನಾಗುತ್ತೆ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂತಂದರೆ s+1 ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಏನಿದೆ? ರೂಟ್ 18 ಏನಿದೆ? ರೂಟ್ 18J ಹೋಲ್ ಸ್ಕ್ವೇರ್ ಆಗುತ್ತೆ, ಓಕೆನಾ? ನಾನು ಜೆಗೆ ಸ್ಕ್ವೇರ್ ಮಾಡ್ತೀನಿ ಅಂತಂದರೆ ಏನಾಗುತ್ತೆ? ಸೊ therefore ರೂಟ್ ಆಫ್ -1 ಇಸ್ ಈಕ್ವಲ್ ಟು ಜೆ. ಅದೇ ರೀತಿ ಜೆ ಸ್ಕ್ವೇರ್ ಅಂತಂದ್ರೆ ಏನು? -1. ಸೊ ಎಕ್ಸ್ ಆಫ್ ಎಸ್ ಏನಾಗುತ್ತೆ? ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು 2s+1 ಡಿವೈಡೆಡ್ ಬೈ s+1 ಹೋಲ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇಂಟು ರೂಟ್ 18 ಸ್ಕ್ವೇರ್. ಇದೇ ಥರ ಬಿಡ್ತೀನಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಥರ, ಓಕೆನಾ? ಏನಕ್ಕೆ ಅಂತಂದರೆ ನನಗೆ ಸೈನ್ ಮತ್ತು ಒಮೆಗಾ ಬರುತ್ತೆ ಅಂತ ಗೊತ್ತು. ಅಲ್ಲೇನಿರುತ್ತೆ? ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ನಾಟ್ ಸ್ಕ್ವೇರ್ ಫಾರ್ಮಲ್ಲಿ ಇರುತ್ತಲ್ಲ, ಸೈನ್ ಮತ್ತು ಕೊಸೈನ್. ನನಗೇನು ಗೊತ್ತಿಲ್ಲ, ಸೈನ್ ಬರುತ್ತೋ ಕೊಸೈನ್ ಬರುತ್ತೋ ಗೊತ್ತಿಲ್ಲ. ಸೊ ಈ ಥರ ಬರುತ್ತೆ. ಸೊ therefore ಏನು ಮಾಡೋಣ? ನನಗೆ ಈ ಈಕ್ವೇಷನ್ ಬೇಕು, ಈ ಈಕ್ವೇಷನ್. ಸೊ therefore ಯಾವ ಈಕ್ವೇಷನಿಂದ? ಸೊ ಯಾವ ಈಕ್ವೇಷನ್ ಇತ್ತು ನಮ್ಮ ಹತ್ರ? ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು 2s+1 ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 2s ಪ್ಲಸ್ 19. ಈ ಈಕ್ವೇಷನಿಂದ ಏನು ಮಾಡಿದ್ವಿ? ಈ ಈಕ್ವೇಷನಿಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ರೂಟ್ ಫೈಂಡ್ ಮಾಡಿ, ಓಕೆನಾ? ಕನ್ವರ್ಟ್ ಆಯಿತು. ಸೊ therefore ನಾನೇನು ಫೈಂಡ್ ಮಾಡಬೇಕು ಇವಾಗ? ನಾನು ಇವಾಗ ಡೈರೆಕ್ಟಾಗಿ ಬರೆಯೋಕ್ಕಾಗಲ್ಲ. ಏನಕ್ಕೆ ಅಂತಂದರೆ ನನಗೆ ಐದರ್ ಸೈನ್. ಸೊ therefore ಸೈನ್ ಫಾರ್ಮುಲಾ ಏನಿದೆ? ಸೈನ್ ಅಂದರೆ ಒಮೆಗಾ ನಾಟ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ನಾಟ್ ಸ್ಕ್ವೇರ್. ಇಲ್ಲಿ ಒಮೆಗಾ ನಾಟು ಇಲ್ಲ, ಎಸ್ ಕೂಡ ಇಲ್ಲ, ಖಾಲಿ ಎಸ್ ಕೂಡ ಇಲ್ಲ. ಸೊ therefore ನಾನು ಏನು ಮಾಡ್ಬೋದು? ಮೇಲ್ಗಡೆ ರೂಟ್ 18 ಅಂತೂ ಇಲ್ಲ, ರೂಟ್ ಥರ ಏನೂ ಇಲ್ಲ ಮೇಲ್ಗಡೆ. ಸೊ therefore ನಾನು ಏನು ಮಾಡ್ಬೋದು? 2s ಇದೆ ಪ್ಲಸ್ 1 ಇದೆ. ಸೊ therefore ನಾನು ಹೆಂಗಾನ ಮಾಡಿ ಮೇಲ್ಗಡೆ s+1 ತೊಗೊಂಡ್ರೆ, ಯಾಕೆಂದರೆ ಇಲ್ಲಿ ಇಷ್ಟು ಜಾಗದಲ್ಲಿ s+1 ಇದೆ, ಒಮೆಗಾ ನಾಟ್ ಜಾಗದಲ್ಲಿ ರೂಟ್ 18, ಮೇಲ್ಗಡೆ ರೂಟ್ 18 ಥರ ಚಾನ್ಸಸ್ ಭಾಳ ಕಮ್ಮಿ ಇದೆ. ಬಟ್ ಆಲ್ರೆಡಿ 2s ಪ್ಲಸ್ s+1 ಥರ ನನಗೇನೋ ಕಾಣಿಸ್ತಿದೆ, ಓಕೆನಾ? ಸೊ therefore ನನಗೇನು ಬೇಕು? s+1 ಮೇಲ್ಗಡೆ ಬೇಕು ನನಗೆ ನ್ಯೂಮರೇಟರ್ಲಿ. ಅವಾಗ ಯಾವ ಫಾರ್ಮ್ ಆಗುತ್ತೆ? ಕೊಸೈನ್ ಫಾರ್ಮ್ ಆಗುತ್ತೆ. ಸೊ ನಾನೇನು ಮಾಡೋಣ? ಮೇಲ್ಗಡೆ ಕೊಸೈನ್ ಫಾರ್ಮ್ ತೊಗೊಂಬರೋಣ. ಸೊ ನನಗೇನು ಗೊತ್ತಿದೆ? ಕಾಸ್ ಒಮೆಗಾ ನಾಟ್ ಡಿ ಟಿ ಇಸ್ ಈಕ್ವಲ್ ಟು ಅಂದ್ರೇನು? ಕಾಸ್ ಒಮೆಗಾ ನಾಟ್ ಯು ಆಫ್ ಟಿ ಇಸ್ ಈಕ್ವಲ್ ಟು ಅಂತಂದ್ರೇನು? ಸೊ ಫಾರ್ ಎಸ್ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ ಒಮೆಗಾ ನಾಟ್ ಸ್ಕ್ವೇರ್ ಅಲ್ವಾ? ಸೊ ನಮ್ಮ ಹತ್ರ ಏನಿದೆ? 2s. ಸೊ therefore ಮೇಲ್ಗಡೆ ಎಸ್ ಫಂಕ್ಷನ್ ಇದೆ ಏನೋ ಒಂದು. ಸೊ therefore ನಾವು ಏನು ಮಾಡ್ಬೋದು? ಕೊಸೈನ್ ತರ್ಬೋದು. ಸೊ ಕನ್ಸಿಡರ್ ಮಾಡು? ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು
2s plus 1 s plus 1 whole square plus root 18 ರೂಟ್ 18 ಹೋಲ್ ಸ್ಕ್ವೇರ್ನ ರೂಟ್ 18 ಸ್ಕ್ವೇರ್ನ ಹಂಗೆ ಬರ್ಕೊಂಡೆ ನಾನು ರೂಟ್ 18 ಸ್ಕ್ವೇರ್ ಥರ. ಸೊ ಏನಾಗುತ್ತೆ ಗುರು, ನನಗೆ ಮೇಲ್ಗಡೆ ಏನು ಬೇಕು, ಮೇಲ್ಗಡೆ ಏನು ಬೇಕು ನನಗೆ 2s+1 ಬೇಕು ನನಗೆ ಅಂತಂದರೆ ಓಕೆನಾ, s+1. ಸೊ ಏನು ಮಾಡೋಣ, 2 ಹೊರಗೆ ಕಾಮನ್ ತೆಗೆದು ನನಗೆ s+1 ಉಳ್ಕೊಳ್ಳುತ್ತಾ, 2 ನಾನು ಹೆಂಗಾನ ಮಾಡಿ ಇದರಲ್ಲಿ 2 ಇದೆ, ಇದರಿಂದ 2 ಕಾಮನ್ ತೆಗೆದು ನನಗೆ ಏನು ಉಳ್ಕೊಳ್ಳುತ್ತೆ ಒಳಗಡೆ s+1 ಉಳ್ಕೊಳ್ಳೋ. ಸೊ ನೋಡಿದ್ರು ಏನಿದೆ 2s+2 ಅಂತಂದ್ರೆ ಏನು 2 × s+1. ಸೊ ದರ್ಫೋರ್ ನನಗೆ ನ್ಯೂಮರೇಟರ್ ನ್ಯೂಮರೇಟರ್ ನನಗೆ ಏನು ಬಂತು s+1 ನನಗೆ ಬಂತು. ಸೊ ಇವಾಗ ಏನು ಮಾಡೋಣ ಅಂತಂದರೆ ಇಲ್ಲಿ 2 ಬೇಕಲ್ಲ, ಇಲ್ಲಿ ನನಗೆ 2 ಬೇಕಂತಂದ್ರೆ ಏನು ಮಾಡೋಣ, +1 ನಾನು +1 ಆ್ಯಡ್ ಮಾಡಬೇಕು. ಬಟ್ +1 ಆ್ಯಡ್ ಮಾಡೋದ್ರಿಂದ ಈಕ್ವಲ್ ಮಾಡೋಕ್ಕೆ -1 ಕೂಡ ಏನು ಮಾಡಬೇಕು. ಸೊ ದರ್ಫೋರ್ ಏನಾಗುತ್ತೆ ಅವಾಗ 2s+2 -1 ಹಂಗೆ ಇರಬೇಡ ಇಂಟು s+1 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 18 ಹೋಲ್ ಸ್ಕ್ವೇರ್ ಆಗುತ್ತೆ ಅನ್ಕೋಣ. ಓಕೆನಾ, ಎಕ್ಸ್ ಆಫ್ ಎಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 2 ಕಾಮನ್ ತೆಗೋಣ, s+1 -1 ಡಿವೈಡೆಡ್ ಬೈ s+1 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 18 ಹೋಲ್ ಸ್ಕ್ವೇರ್ ಅಲ್ವಾ. ಸೊ ಇವಾಗ ಏನು ಮಾಡೋಣ, ಎರಡು ಸಪ್ರೇಟ್ ಮಾಡೋಣ. 2s+1 ಡಿವೈಡೆಡ್ ಬೈ s+1 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 18 ಹೋಲ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ s+1 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 18 ಹೋಲ್ ಸ್ಕ್ವೇರ್. ಓಕೆನಾ, ಸೊ ಈ ಥರ ಬಂತು. ಸೊ ಇವಾಗ ನಿನಗೆ ಯಾವ ಥರ ಕಾಣಿಸ್ತಿದೆ ಇದು, ಸೊ ಎಫರ್ ಗುರು ಇದು ಕಾಸ್ಟ್ ಥರ ಕಾಣಿಸ್ತಿದೆ. ಸೊ ಈ ಟರ್ಮ್ ನನಗೆ ಕಾಸ್ಟ್ ಥರ ಕಾಣಿಸ್ತಿದೆ. ಓಕೆ, ನನಗೆ ಈ ಟರ್ಮ್ ಕಾಸ್ಟ್, ಯಾಕಂದರೆ ಇಲ್ಲಿ s+1 ಇದೆ, s+1. ಸೊ ಎಫರ್ ಏನಾಗುತ್ತೆ ಇದು 2 ಕಾಸ್ ಆಫ್ ಒಟ್ಟಿಗೆ ಸಮಥಿಂಗ್ ಬರುತ್ತಿಲ್ಲ. ಓಕೆನಾ, ಕಾಸ್ಟ್ ಥರ ಬರುತ್ತೆ. ಸೊ ಎಫರ್ ಹ್ಯಾವ್ ಇಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಇದು ಯಾವ ರೀತಿ ಇದೆ, ಸೊ ಎಫರ್ ಯಾವ ರೀತಿ ಇದೆ, ನಾನು ಫಸ್ಟಿಗೆ ಕಾನ್ಸೆಪ್ಟ್ ಹೇಳಿದ್ದು ಅದೇ ರೀತಿ ಇದೆ ಅಂತಂದರೆ 2 × e ಟು ದಿ ಪವರ್ ಆಫ್ ಗೋಸ್ ವಿತ್ e ಟು ದಿ ಪವರ್ ಆಫ್ -t u ಆಫ್ -t ಕಾಸ್ ಒಮೆಗಾ ನಾಟ್ ಜಾಗದಲ್ಲಿ ಏನಿದೆ ರೂಟ್ 18t. ಸೊ u ಆಫ್ t. ಓಕೆನಾ, ಓಕೆ. ಸೊ ಇದೇನು ಬಂತು, ಇದ್ರದ್ದು ಬಂತು. ಬಟ್ ನಮಗೇನು ಬೇಕು, ನಾನು ಇದ್ರದ್ದು ಕೂಡ ಫೈನ್ ಮಾಡಬೇಕು. ಮೇಲ್ಗಡೆ ಒಂದು ಕಾನ್ಸ್ಟೆಂಟ್ ಇದೆ ಗುರು. ಸೊ ಎಫೋರ್ ನಾನು ಇದಕ್ಕೆ ಏನು ಬೇಕಾದ್ರೂ ಸಬ್ಟ್ರಾಕ್ಟ್ ಮಾಡಿ ಏನು ಬೇಕಾದ್ರೂ ನೋಡಿ. ಸೊ ಎಫೋರ್ ನಾನು ಅಕಸ್ಮಾತ್ ನಾನು ರೂಟ್ 18ನ ಇಲ್ಲಿ ಬರೋಂಗೆ ಮಾಡ್ಕೊಂಡೆ ಅಂದ್ಕೊಳ್ಳಿ, ಏನು ಮಾಡೋಣ. ಸೊ ಎಫೋರ್ ನಾನು ಇಲ್ಲಿ ಅಕಸ್ಮಾತ್ ನಾನು ರೂಟ್ 18 ಇಲ್ಲಿ ಬರೋ ಥರ ಮಾಡ್ಕೊಂಡ್ರೆ ಏನಾಗುತ್ತೆ, ರೂಟ್ 18 ನಾನು ಇಲ್ಲಿ ಬರೋ ಥರ ಮಾಡ್ಕೊಂಡೆ ಅಂತಂದರೆ ಸೊ ಎಫೋರ್ ವಾಟ್ ಈಸ್ ದಿಸ್ ವಿಲ್ ಬಿ, ಇದೇನಾಗುತ್ತೆ, ಇದು ಸೈನ್ ಟರ್ಮ್ ಕನ್ವರ್ಟ್ ಆಗುತ್ತಾ, ಹೌದು. ಸೊ ಎಫೋರ್ ಏನು ಮಾಡ್ಬೋದು ಅಂತಂದರೆ, ಸೊ ಎಫೋರ್ ಇಲ್ಲಿ ನಾನು ರೂಟ್ 18ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಓಕೆನಾ, ನನಗೆ ಇದು ಸಿಕ್ತು. ಇಲ್ಲೇನು ಮಾಡ್ತೀನಿ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಮಾಡ್ಬಿಡೋಣ. ಸೊ ಎಫೋರ್ ಏನು ಮಾಡ್ತೀನಿ, ರೂಟ್ 18 ಮೈನಸ್ ರೂಟ್ 18 ಡಿವೈಡೆಡ್ ಬೈ ಹೊರಗಡೆ 1/√18 ಇದೆ ಇಂಟು s+1 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 18 ಹೋಲ್ ಸ್ಕ್ವೇರ್. ಸೊ ದೇರ್ಫೋರ್ ಇದು ಯಾವ ಕನ್ವರ್ಟ್ ಆಯಿತು, ಒಮೆಗಾ ನಾಟ್ ಡಿವೈಡೆಡ್ ಬೈ s+1 ಹೋಲ್ ಸ್ಕ್ವೇರ್ ಪ್ಲಸ್ ಒಮೆಗಾ ನಾಟ್ ಸ್ಕ್ವೇರ್ ಸೈನ್ ಟರ್ಮಿಗೆ ಕನ್ವರ್ಟ್ ಆಯಿತಾ. ಸೊ ದೇರ್ಫೋರ್ ನಾನು ಇದನ್ನು ಯಾವ ಥರ ಬರೀಬೋದು, ನಾನು 1/√18 e ಟು ದಿ ಪವರ್ ಆಫ್ -t ಸೈನ್ ಆಫ್ ರೂಟ್ 18t u ಆಫ್ t ಥರ ಬರೀಬೋದು. ಸೊ ಇಫ್ ನನಗೇನು ಸಿಕ್ತು, ಫೈನಲ್ ಈಕ್ವೇಷನ್ ಸಿಕ್ತು. ಏನಿದೆ, ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಇದೇನಿದೆ 2 e ಟು ದಿ ಪವರ್ ಆಫ್ -t ಕಾಸ್ ಆಫ್ ರೂಟ್ 18t u ಆಫ್ t ಮೈನಸ್ 1/√18 e ಟು ದಿ ಪವರ್ ಆಫ್ -t ಸೈನ್ ಅಂಡರ್ ರೂಟ್ 18t u ಆಫ್ t. So therefore this will be my final equation. ಓಕೆನಾ ಗುರು. ಸೊ ಸಿಂಪಲ್ ಇದೆ ಅಲ್ಲ, ಸಿಂಪಲ್ ಅಂತ ಏನಿಲ್ಲ. ಸೊ therefore ಅದು ಅರ್ಥ, ಇಲ್ಲಿಂದ ನಾವು ಕಾಸ್ಟ್ ಮತ್ತು ಸೈನಿಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕಂತ ನೋಡಬೇಕು. ಸೊ ಮೇಲ್ಗಡೆ ಯಾವುದೇ ರೀತಿಯಾದ ಎಸ್ ಫಂಕ್ಷನ್ ಇತ್ತು ಅಂತಂದರೆ, ಮೇಲ್ಗಡೆ ಯಾವುದೇ ರೀತಿಯಾದಂಥ ಎಸ್ ಫಂಕ್ಷನ್ ಇತ್ತು ಅಂತಂದರೆ ನಾವೇನು ಮಾಡ್ಬೋದು, ಅದನ್ನು ಕಾಸಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಕೆ ಯೋಚನೆ ಮಾಡಬೇಕು. ಮೇಲ್ಗಡೆ ಕಾನ್ಸ್ಟೆಂಟ್ ಇತ್ತು ಅಂತಂದರೆ ಸೈನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ, ಓಕೆ. ಸೊ therefore ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆ. ಇನ್ನೊಂದು ನೋಡೋದಾದರೆ ಲಾಸ್ಟ್ ಒನ್ ಇದು ಈ ಥರ ಬಂದರೆ ಯಾವ ಥರ ಮಾಡಬೇಕು ಅಂತ. ಓಕೆನಾ, ಸೊ therefore ಏನಿದೆ 5s + 4 s² + 12s + 4.
ಇನ್ ಕೇಸ್ ಮೇಲ್ಗಡೆನೂ ಪವರ್ 2 ಬಂತು ಅಂದರೆ ಏನು ಮಾಡಬೇಕು, ನಾರ್ಮಲ್ ಏನು ಮಾಡಬೇಕು, ಡಿವೈಡ್ ಮಾಡಿ ಅದನ್ನು ಈ ಫಾರ್ಮಿಗೆ ತರಬೇಕು. ಫಸ್ಟ್ ಕೋಶೆಂಟ್ ಪ್ಲಸ್ ಆ ಫಾರ್ಮ್ ಇರುತ್ತೆ, ಆ ಫಾರ್ಮಲ್ಲಿ ಫಸ್ಟ್ ಎಲ್ಲ ಮಾಡಿ ನಾನು ಫಾರ್ಮಿಂದು ಟೈಮ್ ಸಿಗ್ನಲ್ ಕಂಡುಹಿಡಬೇಕು. ಯಾವುದು ರಿಮೈಂಡರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇರುತ್ತಲ್ಲ ಅದರದ್ದು ಟೈಮ್ ಡೊಮೈನ್ ಸಿಗ್ನಲ್ ಕಂಡುಹಿಡಿದು ಲಾಸ್ಟಿಗೆ ಕೋಶೆಂಟ್ ಜೊತೆ ಆ್ಯಡ್ ಮಾಡಬೇಕು. ಸೊ ದೇರ್ಫೋರ್ ನಮಗೆ ಇಲ್ಲಿ ಅದಿಲ್ಲ. ಓಕೆನಾ. ಸೊ ದೇರ್ಫೋರ್ ಏನಾಗುತ್ತಿದ್ದು ಇಸ್ ಈಕ್ವಲ್ ಟು ಡೈರೆಕ್ಟ್ ರೂಟ್ ಫೈಂಡ್ ಮಾಡೋಣ. ಫೈಂಡಿಂಗ್ ಏನಾಗುತ್ತೆ, ಸೊ ದೇರ್ಫೋರ್ s ಸ್ಕ್ವೇರ್ ಪ್ಲಸ್ 12s ಪ್ಲಸ್ 48. ಓಕೆನಾ. ಸೊ ದೇರ್ಫೋರ್ ನಾವು ನಾರ್ಮಲ್ ರೂಟ್ ಫೈಂಡ್ ಮಾಡೋ ಥರ ಮಾಡೋಣ. ಓಕೆನಾ. ಓಕೆ ಗುರು. ಏನು ಮಾಡೋಣ, s ಇಸ್ ಈಕ್ವಲ್ ಟು -12 ಪ್ಲಸ್ ಸೊ ಬೆಸ್ಟ್ ಏನು ಮಾಡೋಣ ಅಂತಂದರೆ ಇದನ್ನು ರೈಟಲ್ಲಿ ಬರ್ಕೊಂಬೋಣ. ಸೊ ದೇರ್ಫೋರ್ ನಮಗೆ ರೂಟ್ಸ್ ಅಷ್ಟು ಸೊ ಇಲ್ಲ ಮಾಡೋಣ. ಸೊ ದೇರ್ಫೋರ್ s ಇಸ್ ಈಕ್ವಲ್ ಟು -12 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 144 ಮೈನಸ್ 4 ಇಂಟು 48 ಏನಾಗುತ್ತೆ, 4 ಇಂಟು 48 ಡಿವೈಡೆಡ್ ಬೈ ಏನಿದೆ 2 ಇದೆ. ಸೊ ದೇರ್ಫೋರ್ ಏನು ಮಾಡೋಣ, ನಾನು 2 ಒಳಗೆ ಕಳಿಸೋದ್ರಿಂದ ಸೊ ದೇರ್ಫೋರ್ -6 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 144 ಮೈನಸ್ 4 ಇಂಟು 48 ಡಿವೈಡೆಡ್ ಬೈ 4. ಓಕೆನಾ. ಸೊ ದೇರ್ಫೋರ್ ಇದು ಕೂಡ ಏನಾಗಲ್ಲ, ಇದು 4ಇಂದ ಡಿವೈಡ್ ಆಗಲ್ಲ ಅಲ್ವಾ. ಸೊ ದೇರ್ಫೋರ್ 4 ಆಗುತ್ತಾ, ಹಾಂ ಲಾಸ್ಟ್ ಟರ್ಮ್ 4ಇಂದ ಡಿವೈಡ್ ಆಗೋದ್ರಿಂದ ಇದು ಡಿವೈಡ್ ಆಗುತ್ತೆ. ಸೊ ದೇರ್ಫೋರ್ 4 1 4 ಏನಾಗುತ್ತೆ, 4 3 2. ಸೊ 4 ಇಂಟು 32 ಆಗುತ್ತೆ. ಇದು 4 ಕ್ಯಾನ್ಸಲ್ ಆಗಿ ಏನಾಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಕೊಡುತ್ತೆ, 32 ಮೈನಸ್ 48 ಎಷ್ಟಾಗುತ್ತೆ, -6 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -12 ಉಳ್ಕೋತು. 12 ಎಷ್ಟು, ಎಷ್ಟಾಗುತ್ತೆ ಗುರು, 4 3 12, 2 ಉಳ್ಕೋತು, 6 ಆಗುತ್ತಲ್ವ ಇದು, ಸಾರಿ 6. ಸೊ ದೇರ್ಫೋರ್ 36 ಮೈನಸ್ 48 ಮೈನಸ್ 12 ಕರೆಕ್ಟ್ ಇದೆ. ಸೊ ಇದೇನಾಗುತ್ತೆ, ಏನು ಬರ್ಕೋಬೋದು, -6 ಪ್ಲಸ್ ಆರ್ ಮೈನಸ್ ರೂಟ್ 12 ಜೆ ಆಗುತ್ತೆ. ಸೊ ದೇರ್ಫೋರ್ ಅದೇ ರೀತಿ ಫಾರ್ಮಲ್ ಬರೆಯೋದಾದರೆ, ಸೊ ದೇರ್ಫೋರ್ ಇದೇನಾಗುತ್ತೆ, ಡೈರೆಕ್ಟಾಗಿ ಬರೆಯೋದಾದರೆ 5s ಪ್ಲಸ್ 4 ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ 12s ಪ್ಲಸ್ 48 ಇಸ್ ಈಕ್ವಲ್ ಟು ಏನು ಬರಿಬೋದು ನಾವು, 5s ಪ್ಲಸ್ 4 ಡಿವೈಡೆಡ್ ಬೈ ಎಸ್ ಮೈನಸ್ ಇದೆ ಪ್ಲಸ್ ಆಗುತ್ತೆ ಪ್ಲಸ್ 6 ಹೋಲ್ ಸ್ಕ್ವೇರ್. ಸೊ ಎನಿಹೌ ಜೆ ಇರೋದ್ರಿಂದ ನನಗೇನಾಗುತ್ತೆ, ಸೊ ದೇರ್ಫೋರ್ ಇದು ಕೂಡ ಪ್ಲಸ್ ಆಗುತ್ತೆ ರೂಟ್ 12 ಹೋಲ್ ಸ್ಕ್ವೇರ್. ಕರೆಕ್ಟಾ, ಈ ಥರ ಬರುತ್ತೆ. ಓಕೆ ಗುರು. ನಾವು ರೈಟ್ ಸೈಡ್ ನೋಡೋಣ. ಸೊ ದೇರ್ಫೋರ್ ಏನು ಮಾಡೋಣ, ಸೊ ದೇರ್ಫೋರ್ ನನಗೆ ಏನು ಬೇಕು, ನನಗೆ ಇದೇನಾಗುತ್ತೆ ರೈಟ್ ಸೈಡೆಡ್ ಸಿಗ್ನಲ್ ಅಂತ ತಿಳ್ಕೊಳ್ಳೋಣ. ಓಕೆನಾ. ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ ಅ ರೈಟ್ ಸೈಡೆಡ್ ಸಿಗ್ನಲ್. ನಾವು ರೈಟ್ ಸೈಡೆಡ್ ಸಿಗ್ನಲ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಕೊಟ್ಟಿಲ್ಲ, ಕೊಡಬೇಕಿತ್ತು ಆ್ಯಕ್ಚುಲಿ. ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ ಅ ರೈಟ್ ಸೈಡೆಡ್ ಸಿಗ್ನಲ್. ಓಕೆನಾ. ರೈಟ್ ಸೈಡೆಡ್ ಸಿಗ್ನಲ್ ಆಗಿರೋದ್ರಿಂದ ಸೊ ದೇರ್ಫೋರ್ ಏನು ಮಾಡೋಣ ಅಂತಂದರೆ, ನನಗೆ ಅದೇ ಸೇಮ್ 5. ಸೊ ದೇರ್ಫೋರ್ ಏನು ಮಾಡ್ಕೋಬೇಕು, ನನಗೆ ಇಲ್ಲಿ ಎಸ್ ಮಾತ್ರ ಬೇಕು. ಸೊ ದೇರ್ಫೋರ್ 5ನ ಆ್ಯಡ್ ಮಾಡಿ 5ನ ಸಬ್ಸ್ಟ್ರಾಕ್ಟ್ ಮಾಡೋಣ. ಸೊ ಅಲ್ಲ, ಇಲ್ಲಿ 4 ಇದೆ, 5s ಪ್ಲಸ್ 4 ಇದೆ ಅಲ್ವಾ. ಸೊ ದೇರ್ಫೋರ್ ನನಗೇನು ಮಾಡಬೇಕು, ಅದೇ ಇಲ್ಲಿ 5 ಬೇಕಂತಂದರೆ 1 ಆ್ಯಡ್ ಮಾಡಿ 1ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ದೇರ್ಫೋರ್ ಏನಾಗುತ್ತೆ, 5s ಪ್ಲಸ್ ಏನು ಕೊಡುತ್ತೆ, 5s ಪ್ಲಸ್ 5 ಮೈನಸ್ 1 ಉಳ್ಕೊಡುತ್ತೆ. ಕರೆಕ್ಟಾ, ಹೌದು ಕರೆಕ್ಟ್ ಉಳ್ಕೊಡುತ್ತೆ. ಸೊ ಏನಾಗುತ್ತೆ ಇಲ್ಲಿ s ಪ್ಲಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 12 ಹೋಲ್ ಸ್ಕ್ವೇರ್. ಸೊ ದೇರ್ಫೋರ್ ಏನಾಗುತ್ತಿದ್ದು 5 ಇಂಟು s ಪ್ಲಸ್, ಸೊ ದೇರ್ಫೋರ್ ಏನು ಬೇಕು ನನಗೆ, ಸಾರಿ ಇಲ್ಲಿ s ಪ್ಲಸ್ 6 ಬೇಕಿತ್ತಲ್ಲ. ಸಾರಿ ನಾನು 1 ಅನ್ಕೊಂಡ್ಬಿಟ್ಟೆ. s ಪ್ಲಸ್ ಏನು ಬೇಕಿತ್ತು ನನಗಿಲ್ಲಿ, ಏನು ಬೇಕು ನನಗಿಲ್ಲಿ, s ಪ್ಲಸ್ 4 ಇದೆ, ನನಗಿಲ್ಲಿ s ಪ್ಲಸ್ 6 ಬೇಕಿತ್ತು. ಸೊ 6 ಹಿಂಗೆ ಬರುತ್ತೆ ನನಗಿಲ್ಲಿ. ಸೊ ದೇರ್ಫೋರ್ ಇಲ್ಲೂ 6 ಇಲ್ಲ, ಇಲ್ಲಿ 6 ಇಲ್ಲ, ನನಗೇನು ಹಿಂಗೆ s ಪ್ಲಸ್ 6 ಹೇಗೆ ಬರುತ್ತೆ. ಹೌ ಸೊ ದೇರ್ಫೋರ್ ನಾನು 5 ನೊಟ್ಟಿಗೆ ಕಾಮನ್ ತೆಗೆದು ಒಳಗಡೆ 6 ಉಳ್ಕೋಬೇಕಲ್ವಾ. 5 ಕಾಮನ್ ತೆಗೆದು 6 ಉಳ್ಕೋಬೇಕು. ಸೊ ಮಲ್ಟಿಪಲ್ಸ್ ಆಫ್ 5 ಆ್ಯಂಡ್ 6 ಯಾವುದು, LCM ಯಾವುದಿದೆ. ಸೊ ದೇರ್ಫೋರ್ ಎರಡು ಕಾಮನ್ ಮಲ್ಟಿಪಲ್ ಯಾವುದಿದೆ ಅಂತ ನೋಡೋದಾದರೆ, ಎರಡದು ಕಾಮನ್ ಪ್ರಾಡಕ್ಟ್ ಯಾವುದಿದೆ ಅಂತಂದರೆ 5 6 30 ಅಲ್ವಾ. ಸೊ ದೇರ್ಫೋರ್ ನಾನು ಏನು ಮಾಡ್ಬೋದು, ಹೆಂಗಾನ ಮಾಡಿ ಇಲ್ಲಿ 30 ತಂದರೆ, ಈ ಪ್ಲೇಸಲ್ಲಿ 30 ತಂದರೆ ನಾನು 5 ಕಾಮನ್ ತೆಗಿತೇನೆ ಅಂದರೆ s ಪ್ಲಸ್ 6 ಉಳ್ಕೊಡುತ್ತೆ. 5s ಪ್ಲಸ್, ಸೊ ನನಗೇನು ಬೇಕಿಲ್ಲಿ 30 ಬೇಕಲ್ವಾ. ಸೊ 30 ಇಲ್ಲೇನಿದೆ 4 ಇದೆ. ಸೊ ದೇರ್ಫೋರ್ ಈಕ್ವೇಟ್ ಮಾಡಬೇಕಂತಂದರೆ ಮೈನಸ್ ಎಷ್ಟು ಮಾಡಬೇಕು, -26 ಮಾಡಬೇಕು ಡಿವೈಡೆಡ್ ಬೈ
ಎಸ್ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 12 ಹೋಲ್ ಸ್ಕ್ವೇರ್, ಸರಿನಾ? ಸೊ ಫಾರ್ ಏನು ಮಾಡಿ, 5 ಕಾಮನ್ ತೆಗೆದ್ರೆ ಏನಾಗುತ್ತೆ, ಮೇಲೆ ಎಸ್ ಪ್ಲಸ್ 6 ಉಳ್ಕೊಡುತ್ತೆ. ಇದು -26 ಆ ಕಡೆ ಕಳಿಸ್ಬಿಡೋಣ. ಸೊ ಫಾರ್ ಅದನ್ನು ಸಪ್ರೇಟ್ ಆಗಿಬಿಡೋಣ. ಎಸ್ ಪ್ಲಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 12 ಹೋಲ್ ಸ್ಕ್ವೇರ್ ಏನಿದೆ, -26 ಡಿವೈಡೆಡ್ ಬೈ ಎಸ್ ಪ್ಲಸ್ 6 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 12 ಹೋಲ್ ಸ್ಕ್ವೇರ್. ಸೊ ಡೈರೆಕ್ಟಾಗಿ ಬರೆದ್ಬಿಡಲ ನಾನು. ಏನಾಗುತ್ತೆ, ಇದೇನಾಗುತ್ತೆ, 5 ಇಂಟು e⁻⁻60 ಕಾಸ್ ಒಮೆಗಾ ನಾಟ್ ಅಂತಂದರೆ ರೂಟ್ 12 ಟಿ ಯು ಆಫ್ ಟಿ -26 ಇದೆ. ಸೊ ಫಾರ್ ನನಗೆ ಇಲ್ಲಿ ರೂಟ್ 12 ಇದೆ, ಮೇಲೆ ಕೂಡ ರೂಟ್ 12 ಬೇಕು. ಸೊ ಎಫರ್ ಡಿವೈಡ್ ಬೈ ರೂಟ್ 12 ಏನಾಗುತ್ತೆ, ಇದು e⁻⁻60 ಇಂಟು ಸೈನ್ ಆಫ್ ರೂಟ್ 12 ಟಿ ಯು ಆಫ್ ಟಿ. ಓಕೆನಾ ಗುರು? ಸೊ ಎಫರ್ ನಮ್ಮ ಫೈನಲ್ ಈಕ್ವೇಷನ್ ಯಾವುದು? ಸೊ ಓಕೆ, ಇದು ನಮ್ಮ ಫೈನಲ್ ಈಕ್ವೇಷನ್ ಆಗುತ್ತೆ. ಓಕೆನಾ? ಓಕೆ ಗುರು. ಸೊ ಇದಾಯಿತು, ಏನಾಯಿತು. ಸೊ ದೆಫೋರ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡೋದಂತ ನಾವು ನೋಡಾಯಿತು. ಸೊ ದೆಫೋರ್ ಲೆಟರ್ಸ್ ಏನು ಮಾಡೋಣ. ಸೊ ದೆಫೋರ್ ನೆಕ್ಸ್ಟ್ ಸಿಸ್ಟಮ್ ಅನಾಲಿಸಿಸ್ ಇದೆ. ಸೊ ದೆಫೋರ್ ಸಿಸ್ಟಮ್ ಅನಾಲಿಸಿಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ದೆಫೋರ್ ಥ್ಯಾಂಕ್ ಯು.